ಜಯ, ಇಲ್ಲಿದ್ಯಾ? ಹ್ಞೂ ರೀ, ಬಂದೆ ರೀ. ಮನೆ ಮುಂದೆ ರಂಗೋಲಿ ಹಾಕಿ ನೀರು ಹಾಕ್ತಾ ಇದ್ದೆ. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದಲ್ವಾ? ಯಾಕೆ ಇಷ್ಟು ಬೇಗ ಇದೊಳಕ್ಕೆ ಹೋದ್ರಿ? ಇನ್ನೂ 6:30. ಜಯ, ಇನ್ನೂ 6:30 ಅಂತ ಹೇಳ್ಬೇಡ ಕಣೆ, 6:30 ಆಗಿದೆ ಅಂತ ಹೇಳು. ಏನು ಹೇಳ್ತಿದ್ದೀರಾ? ಏನು ಮಾತಿನ ಅರ್ಥ? ಮಾತಿನ ಅರ್ಥ ಅಂತ ಅಂದ್ರೆ 3 ಜನ ಮಕ್ಕಳನ್ನ ಇಟ್ಕೊಂಡು 6:30ವರೆಗೂ ಮಲಗಿದ್ರೆ ಆಗುತ್ತಾ ಜೀವನ? ಇನ್ಮೇಲೆ ಹಳೆ ರಾಮಣ್ಣ ಯಾವತ್ತೂ ಸೊತ್ತೋದ ಕಣೆ. ಇನ್ಮೇಲೆ ಈ ರಾಮಣ್ಣ ಜವಾಬ್ದಾರಿ ಇರೋ ರಾಮಣ್ಣ, 3 ಜನ ಮಕ್ಕಳಿಗೆ ಒಳ್ಳೆ ತಂದೆ ಆಗಿರೋ ರಾಮಣ್ಣ, ನಿನಗೆ ಒಳ್ಳೆ ಗಂಡ ಆಗಿರೋ ರಾಮಣ್ಣ. ಸರಿ ರೀ, ಆಯ್ತು. ಇವಾಗ ಎಲ್ಲಿಗೆ ಹೊರಟಿದ್ದೀರಾ? ಈಗ ಹಾಲು ತರೋಣ ಅಂತ ಹೋಗ್ತಿದ್ದೀನಿ. ಏನೊಂದು 1 ಲೀಟ್ರ್ ಬೇಕಾಗುತ್ತಾ? ಹಾಂ, ಸಾಕು ಬಿಡಿ, 1 ಲೀಟ್ರ್ ಸಾಕಾಗುತ್ತೆ. ಹಾಗೆ ಜಯ, ತರಕಾರಿ ಏನಾದರೂ ಬೇಕೇನೆ? ಒಂದೇ ಸರಿ ಹೇಳ್ಬಿಡು, ತೊಗೊಂಬರ್ತೀನಿ. ಆಮೇಲೆ ಕೆಲ್ಸಕ್ಕೆ ಹೋದ್ರೆ ಬರೋದೇ ರಾತ್ರಿ ಆಗುತ್ತೆ ನೋಡು. ಇವಾಗ ಬೇಡ ರೀ, ತರಕಾರಿ ಏನು ಬೇಡ, ಇವಾಗಿದೆ. ಸಂಜೆ ಬರ್ತಾ ಏನಾದ್ರು ಸೊಪ್ಪು ತಗೊಬನ್ನಿ, ನಾಳೆ ಬಸ್ಸಾರು ಮಾಡೋಣ ಅಂತ ಹೇಳ್ತಿದ್ರು ಅಮ್ಮ. ಯಾವ ಸೊಪ್ಪು ತರಲೆ? ಸಬಾಕ್ಸಿ ಸೊಪ್ಪು ತಂದ್ರೂ ಪರವಾಗಿಲ್ಲ ರೀ, ಇಲ್ಲಾಂದರೆ ದಂಟು, ಇಲ್ಲ ಅಂತಂದರೆ ಅಣ್ಣೆ ಸೊಪ್ಪಿದ್ರೆ ತಂದುಬಿಡಿ, ಯಾವುದಾದ್ರೂ ಸರಿ. ಸರಿ ಬಿಡು, ನೋಡ್ತೀನಿ ಯಾವುದಿರುತ್ತೆ ನೋಡಿ ತಗೊಂಬರ್ತೀನಿ. ತರಕಾರಿ ಏನಾದ್ರು ಬೇಕಾ? ತರಕಾರಿ ಮಿಕ್ಸ್ ತರಂಗಿದ್ರೆ ತಂದುಬಿಡಿ, ನಾಳೆ ಬಸ್ಸಾರು ಮಾಡಿಬಿಟ್ಟು ಹುಡುಗರಿಗೆ ಏನಾದರೂ ಟೊಮೊಟೊ ಬಾತು ಅಥವಾ ತರಕಾರಿ ಬಾತು ಏನಾದರೂ ಮಾಡಿಕೊಡ್ತೀನಿ. ಸರಿ, ಆಯಿತು ಬಿಡು. ಸರಿ, ಇವಾಗ ಹೋಗಿ ನಾನು ಹಾಲು ತೊಗೊಂಬರ್ತೀನಿ. ಏನಾದರೂ ಅಡುಗೆ ಮಾಡಿಬಿಡು, ನಾನು ತಿನ್ಬಿಟ್ಟು ಸ್ನಾನ ಮಾಡಿಕೊಂಡು ಕೆಲ್ಸಕ್ಕೆ ಹೊರಟ್ಬಿಡ್ತೀನಿ. ಹ್ಞೂ ಆಯಿತು, ನೀವು ಹಾಲು ತೊಗೊಬನ್ನಿ, ನಾನು ಹುಡುಗರನ್ನ ಎದೊಳಿಸ್ತೀನಿ. ನಮ್ಮ ಯಜಮಾನ್ರು ಮೊದಲನೇ ಸರಿ ಹಾಲು ತರೋಕ್ಕೆ ಅಂತ ಬೆಳಿಗ್ಗೆ ಬೇಗ ಎದ್ದು ಹೋಗ್ತಿದ್ದಾರೆ. ಹಬ್ಬ, ತುಂಬ ಖುಷಿ ಆಗುತ್ತೆ. ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ. ಇವ್ರು ಹಾಲು ತಂದಮೇಲೆ ಮಕ್ಕಳನ್ನ ಎದೊಳಿಸ್ತೀನಿ. ಲಕ್ಷ್ಮಿ, ಸಾಕಿನವಾ? ಇನ್ನೊಂಚೂರು ಬಿಗ್ಯಾಗ ಹಾಕಜ್ಜಿ ಜಡೆನ, ಮಧ್ಯದಷ್ಟಲ್ಲಿ ಲೂಸ್ ಆಗಿಬಿಡ್ತದೆ. ಹೌದಾ? ಇರು ಬಿಗ್ಯಾಗ ಕಟ್ತೀನಿ ಇರು. ಈಗ ಸರಿ ಹೋಯ್ತು. ನಾನು ಜಡೆ ಹಾಕಿ ಎಷ್ಟು ವರ್ಷ ಆಯ್ತು ಕಣವ. ನಿಮ್ಮ ಅತ್ತೆ ಜಡೆ ಹಾಕ್ತಿದ್ದೆ ಅವಾಗ ಸ್ಕೂಲ್ಗೆ ಹೋಗುವಾಗ. ಇನ್ಯಾವ ಹೆಣ್ಮಕ್ಳು ಅವ್ರು ನನಗೆ ಹಂಗ ಬಂದಂಗೆ ಆಗ್ತಿದ್ದೆ. ತುಂಬ ವರ್ಷ ಆಯ್ತಲ್ಲ, ಅಭ್ಯಾಸ ತಪ್ಪಾಗ್ಬಿಟ್ಟೈತೆ. ನೋಡು, ಈಗ ಕರೆಕ್ಟಾಗೈತೆ. ಅರೆ ಲಕ್ಷ್ಮಿ, ಮಹಾಲಕ್ಷ್ಮಿ, ಇಬ್ರು ಎದ್ಬಿಟ್ಟಿದ್ದೀರಾ, ಇನ್ನೂ ಮಲಗಿರ್ತೀರಾ ಅನ್ಕೊಂಡಿದ್ದೆ. ಹೂನಮ್ಮ, ಬೇಗ ಎಚ್ಚರಾಯ್ತು ಯಾಕಪ್ಪ? ಹೊಸ ಜಾಗ ಅಂತೇನೋ? ಓ ನಿಜಾನೇ, ಹೊಸ ಜಾಗದಲ್ಲಿ ಸ್ವಲ್ಪ ದಿನ ರೂಢಿ ಆಗ್ಬೇಕಲ್ಲ, 1 ವಾರ, ಆಮೇಲೆ ಸರಿ ಹೋಗ್ತದೆ. ಓಹೋ ಹಂಗ? ಅದೇನೋ ಗೊತ್ತಿಲ್ಲ ಕಣಮ್ಮ, ನನಗೂ ಒಂಚೂರು ಬೇಗ ಎಚ್ಚರ ಆದಂಗೆ ಆಯಿತು. ಅದಕ್ಕೆ ನಾನು ಮನೆ ಮುಂದೆಲ್ಲ ನೀರು ಹಾಕಿ ರಂಗೋಲಿ ಬಿಡ್ತಾ ಇದ್ದೆ. ಅಷ್ಟರಲ್ಲಿ ಇವ್ರು ಬಂದರು, ಹಾಲು ತಗೊಂಬರ್ತೀನಿ ಅಂದರು. ಹಂಗೆ ಹೋಗೋರು ಅಂಗಡಿಗೆ. ರಾಮಣ್ಣ ಹೋದ್ನ ಅಂಗಡಿಗೆ? ಹೂನತ್ತೆ, ಇವರೇ ಹೋದರು. ಹೇಳ್ತಿದ್ದ ನಂತವಳು, ಕೆಲ್ಸಕ್ಕೆ ಹೋಗ್ಬೇಕು ಕಣಮ್ಮ ಬೇಗ, ಏನೋ ತಿನ್ಕೊಂಡು ಹೋಗ್ತೀನಿ ಹೊಟ್ಟೆಗೆ ಅಂತ. ಏನಾರು ಒಂಚೂರು ತಿನ್ನೋಕೆ ಮಾಡಿಬಿಡವ. ಏನಾರು ಕಟ್ ಮಾಡಿಕೊಡ್ಬೇಕಾ? ಕೊಡು, ತರಕಾರಿನೋ ಸೊಪ್ಪು ಸೋಸ್ಕೊಡ್ತೀನಿ. ಇಲ್ಲ ಬೇಡತ್ತೆ, ಇವಾಗ ಪುಳಿಯೋಗರೆ ಏನಾದರೂ ಮಾಡ್ತೀನಿ. ಸಂಜೆ ಬರುವಾಗ ಸೊಪ್ಪು ತಗೊಬನ್ನಿ ಅಂತ ಹೇಳಿದ್ದೀನಿ. ರಾತ್ರಿಗೇನ ಸಾರು ಮಾಡ್ತೀನಿ. ಹುಡುಗರಿಗೆ ಹೆಂಗೋ ಬಾಕ್ಸಿಗೆ ಕಟ್ಟಬೇಕಲ್ಲ, ಅದಕ್ಕೆ ಪುಳಿಯೋಗರೆನೇ ಮಾಡ್ತೀನಿ. ಹಂಗೆ ಮಾಡು. ನೀವಿಬ್ರು ಎದ್ದಿದ್ದೀರಾ? ಕೃಷ್ಣ ಎದ್ದಳಿಲ್ವಾ? ಇಲ್ಲ ಅಮ್ಮ, ಕೃಷ್ಣ ಇನ್ನೂ ಮಲ್ಕೊಂಡೇ ಇದ್ದ. ನಾವಿಬ್ರು ಮಾತ್ರ ಎದ್ದು ಬಂದ್ವಿ. ನೋಡು, ರೆಡಿನೂ ಆಗ್ಬಿಟ್ಟಿದ್ದೀವಿ. ಹೂನಮ್ಮ, ಬಸ್ಸಲ್ಲಿ ನೀರು ಬರ್ತಾ ಇದ್ದೋ, ಬಿಸಿನೀರು ತುಂಬಿಸಿಟ್ಟಿದ್ದಲ್ಲ ನೀನು ಬೇರೆ, ಅದಕ್ಕೆ ಇಬ್ರು ಹೋಗಿ ಒಟ್ಟಿಗೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು. ಓಹೋ ಸರಿ ಬಿಡ್ರಮ್ಮ, ಆಯಿತು. ನೀವಿಷ್ಟು ಮಾಡ್ಕೊಂಬಿಟ್ರೆ ನನಗೂ ಬೇರೆ ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಸರಿ, ಇನ್ಮೇಲೆ ನೀವೇ ರೆಡಿಯಾಗಿ. ಕೃಷ್ಣನೂ ಅವನೊಬ್ಬನೇ ರೆಡಿ ಆಗೋದು ಕಲ್ತ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ನನಗೆ. ತಿಂಡಿ ರೆಡಿ ಮಾಡಿಬಿಟ್ಟು ನಿಮಗೆ ಬಾಕ್ಸಿಗೆ ಕಟ್ಟಿಬಿಟ್ರೆ ಅಷ್ಟೇ, ಮುಗೀತು, ನೀವು ಹೋಗಿ ಬರ್ಬೋದು. ಸರಿ, ನೀವಿಬ್ಬರು ರೆಡಿ ಆಗಿದ್ದೀರಲ್ಲ, ಇಲ್ಲೇ ಕೂತಿರಿ. ನಾನು ಅಡುಗೆ ಮನೆಗೆ ಹೋಗಿ ಒಂದು 10 ನಿಮಿಷ ಪುಳಿಯೋಗರೆ ಮಾಡಿಬಿಡ್ತೀನಿ. ಗೊಜ್ಜು ರೆಡಿ ಮಾಡಬೇಕು, ಅನ್ನ ಬೆಳಗ್ಗೆನೇ ಮಾಡಿ ಇಟ್ಟಿದ್ದೆ. ಒಂಚೂರು ಪುಳಿಯೋಗರೆಗೆ ಒಗ್ಗರಣೆ ಮಾಡಿಬಿಟ್ಟು ಕಲ್ಸ್ಕೊಂಡು ಬಾಕ್ಸಿಗೆ ಹಾಕ್ಬಿಟ್ಟು ನಿಮ್ಗೆ ತಂದುಬಿಡ್ತೀನಿ. ತಿಂಡಿನ ತಿನ್ಕೊಂಡು ಹೊರಡೋರಂತೆ. ಅಪ್ಪ ಹಾಲು ತರಕ್ಕೆ ಹೋಗಿದ್ದಾರಲ್ಲ, ಬಂದ ತಕ್ಷಣ ಹಾಲು ಕಾಯಿಸ್ಕೊಡ್ತೀನಿ. ಸರಿ, ಹೋಗವ ಜಯವ, ನಾನು ನೋಡ್ಕತ್ತೀವಿ, ಹೋಗು. ಪುಳಿಯೋಗರೆ ಗೊಜ್ಜು ರೆಡಿ ಮಾಡಾಯ್ತು. ಇವಾಗ ಬೇಗ ಕಲ್ಸ್ಬಿಟ್ಟು ಬಾಕ್ಸಿಗೆ ಹಾಕ್ಬಿಟ್ಟು ತಿಂಡಿ ಕೊಡಬೇಕು. ಜಯ, ತಗೋ ಹಾಲು, 1 ಲೀಟ್ರ್ ತಂದಿದ್ದೀನಿ. ಹುಡುಗರು ರೆಡಿ ಆಗ್ಬಿಟ್ಟವ್ರೆ, ಕೃಷ್ಣ ಕಾಣಿಸ್ಲಿಲ್ಲಪ್ಪ, ಇನ್ನ ಮಲಗೋನೆ ಅಂದ್ರು. ನೋಡಿ
ನಮ್ಮಿಬ್ರು ಹೆಣ್ಮಕ್ಳು ಬುದ್ಧಿವಂತರು ನೋಡಿ, ಅವರೇ ರೆಡಿ ಆಗಿಬಿಟ್ಟಿದ್ದಾರೆ ಎದ್ದು. ತಿಂಡಿ ಒಂದು ಮಾಡಿಕೊಟ್ರೆ ಮುಗೀತು. ಕೃಷ್ಣ ಒಬ್ಬ ಇನ್ನೂ ಚಿಕ್ಕೋನಲ್ಲ ರೀ, ಅವನು ಕಲಿತಾನೆ. ಹಾಲು ಕಾಯಿಸ್ಬಿಟ್ಟು ಕೃಷ್ಣನ ತಗೊಂಡೋಗಿ ಕೊಡ್ತೀನಿ. ನಿಮ್ಗೊಂದು ಗ್ಲಾಸ್ ಹಾಲು ಕೊಡ್ಲಾ? ಹ್ಞೂ ಆಯಿತು, ನನಗೂ ಕೊಡು. ನಾನು ಹಾಲು ಕುಡಿದ್ಬಿಟ್ಟು ಏನಾದ್ರು ತಿನ್ಕೊಂಡು ಹೊರಟ್ಬಿಡ್ತೀನಿ. ಹಾಂ, ನೀವು ಹಾಲು ಕುಡೀರಿ, ಆಮೇಲೆ ಸ್ನಾನಕ್ಕೆ ಹೋಗಿ. ನೀವು ಸ್ನಾನದಿಂದ ಬಂದಮೇಲೆ ತಿಂಡಿ ಕೊಡ್ತೀನಿ, ತಿನ್ಕೊಂಡು ಹೊರಡೋರಂತೆ. ಆಮೇಲೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೀನಿ, ತಿಂತೀರ ತಾನೇ? ಹಾಂ ಜಯ, ಏನೋ ಒಂದು ಮಾಡಿಕೊಡು, ತಿನ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಆದರೆ ರಾತ್ರಿಗೆ ಮಾತ್ರ ಮುದ್ದೆ ಮಾಡಿಬಿಡೆ. ಹ್ಞೂ ಆಯಿತು ಬಿಡಿ, ರಾತ್ರಿಗೆ ಮುದ್ದೆ ಮಾಡ್ತೀನಿ. ಅಮ್ಮನೂ ಮುದ್ದೆನೇ ತಿನ್ನೋದು, ನಾನು ಮುದ್ದೆನೇ, ಇನ್ನು ಅತ್ತೆನೂ ಮುದ್ದೆನೇ ಅಲ್ವಾ. ಹುಡುಗರಿಗೆ ಮಾತ್ರ ಅನ್ನ ಮಾಡ್ತೀನಿ. ಹ್ಞೂ ಸರಿ ಆಯಿತು. ತಗೊಳ್ರಿ, ಹಾಲು ಕುಡೀರಿ. ಸರಿ, ನೀವು ಹಾಲು ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋಗಿ. ನಾನು ಕೃಷ್ಣಂಗೆ ಹಾಲು ತಗೊಂಡೋಗಿ ಕೊಟ್ಟು ಸ್ಕೂಲಿಗೆ ರೆಡಿ ಮಾಡಿಬಿಡ್ತೀನಿ. ಸರಿ ಜಯ, ಆಯಿತು. ಕೃಷ್ಣ ಎದ್ದಾಳಪ್ಪ, ಹಾಲು ಕುಡಿ. ನೋಡಿ ಅಕ್ಕಂದ್ರೆ ಇಬ್ರು ಸ್ಕೂಲಿಗೆ ರೆಡಿ ಆಗೋರೆ. ಎದ್ದಾಳು. ಅಮ್ಮ ಯಾಕೋ ಇನ್ನೂ ನಿದ್ದೆ ಅಮ್ಮ. ಹಂಗಂದ್ರೆ ಆಗತ್ತೇನೋ. ಎದ್ದಾಳು, ಕಣ್ಬಿಡು ನಿನ್ ಮೊದಲು. ಹಬ್ಬ ಎದ್ದಲ್ಲ ನೋಡು. ಲಕ್ಷ್ಮಿ ಮಹಾಲಕ್ಷ್ಮಿ ನಿಮ್ಮಿಬ್ರು ಅಕ್ಕಂದ್ರು ಆಳೆ ಎದ್ದು ರೆಡಿ ಆಗೋರೆ, ಸ್ನಾನ ಗಿನ ಎಲ್ಲ ಮಾಡ್ಕೊಂಡು. ನೀನಿನ್ನು ಈಗ ಎದ್ದಳ್ತಿದ್ಯಲ್ಲ ಮಗನೆ, ಇನ್ಮೇಲೆ ಅಕ್ಕಂದ್ರೆ ಎದ್ದಾಗಲೇ ಎದ್ದು ಬಿಡಬೇಕು. ಬೇಗ ನೀವೇ ಸ್ಕೂಲಿಗೆ ರೆಡಿ ಮಾಡ್ಕೊಂಡ್ರೆ ನಾನು ತಿಂಡಿ ಮಾಡಿ ಕಳ್ಸೋಕೆ ಸರಿ ಹೋಗುತ್ತೆ. ಬಾ ತಗೋ, ಹಾಲು ಕುಡಿ ಮೊದಲು. ಸಾರಿ ಅಮ್ಮ, ಇದೊಂದು ಸರಿ, ನಾಳೆಯಿಂದ ಬೇಗ ಎದ್ಬಿಡ್ತೀನಿ. ಸರಿ ಆಯಿತು. ತಿಂಡಿಗೆ ಪುಳಿಯೋಗರೆ ಮಾಡಿದ್ದೀನಿ, ಇಷ್ಟ ಅಲ್ವಾ ನಿಂಗೆ? ಅದಕ್ಕೆ ಬಾಕ್ಸ್ಗೆ ಸ್ವಲ್ಪ ಹೆಚ್ಚಾಗಿ ಹಾಕಿರ್ತೀನಿ, ತಿನ್ನು. ಅಮ್ಮ, ಆಮೇಲೆ ಇಂಡಿಪೆಂಡೆನ್ಸ್ ಡೇಗೆ ಬಿಳಿ ಕಲರ್ ಬಟ್ಟೆ ಹಾಕೋಬೇಕಂತೆ ಟೀಚರ್ ಹೇಳಿದ್ರು. ಬಿಳಿ ಕಲರ್ ಬಟ್ಟೆನಾ? ಹ್ಞೂ ಆಯ್ತು ಬಿಡು, ತಗೊಂಬಂದ್ರೆ ಆಯಿತು. ಬೇಗ ಕುಡಿದ್ಬಿಟ್ಟು ಬಾ ಸ್ನಾನಕ್ಕೆ. ಹೋಗ್ತಾ ಅಪ್ಪ ನಿಮ್ಮನ್ನ ಸ್ಕೂಲಿಗೆ ಬಿಟ್ಟು ಹೋಗ್ತಾರಂತೆ. ಸರಿ ಅಮ್ಮ, ಈಗಲೇ ಬಂದೆ. ಯಾಕೆ ಸರ್ ಕಾಪಿ ಎಲ್ಲ ಯಾಕೆ ಕೊಡ್ಸಕ್ಕೆ ಹೋದ್ರಿ? ಇಲ್ಲಿ ತಗೊಳಪ್ಪ ರಾಮಣ್ಣ, ಕಷ್ಟಪಟ್ಟು ಕೆಲಸ ಮಾಡಿದ್ದೀಯೇ. ಹೊಸ್ದಾಗಿ ಸೇರ್ಕೊಂಡಿದ್ದಿ ನಮ್ಮ ಆಫೀಸ್ಗೆ. ಆಫೀಸ್ ಅಂದಮೇಲೆ 108 ಟೆನ್ಷನ್ನು. ಕಾಪಿ ಟೀ ಕುಡ್ದಿಲ್ಲ ಅಂದರೆ ತಲೆನೇ ಓಡಲ್ಲ ನನಗಂತೂ. ಅದಕ್ಕೇನೆ ಡೈಲಿ ಕಾಪಿ ಅಂತ ಕುಡಿಯೋಕ್ಕೆ ಅಂತ ಇಲ್ಲಿಗೆ ಬಂದ್ಬಿಡ್ತೀನಿ ನಾನು. ಇನ್ಮೇಲೆ ನನ್ನ ಜೊತೆ ನೀನು ಬಂದ್ಬಿಡು. ಬಂದ ತಕ್ಷಣ ಒಂದು ಕಾಪಿನೋ ಟೀನೋ ಕುಡಿದ್ಬಿಟ್ರೆ ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ. ಸರಿ ಸರ್, ಆಯಿತು. ಸರ್, ಇವತ್ತು ನಾನು ಸ್ವಲ್ಪ 4 ಗಂಟೆಗೆ ಹೊರಟ್ಬಿಡ್ತೀನಿ. ಕೆಲಸ ಮುಗಿಸ್ಬಿಟ್ಟೆ ಹೋಗ್ತೀನಿ, ಯಾವುದು ಉಳಿಸಲ್ಲ. ಹೋಗ್ತಾ ಹುಡುಗರನ್ನ ಕರ್ಕೊಂಡು ಹೋಗ್ಬೇಕು ಮನೆಗೆ ಸ್ಕೂಲಿಂದ. ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಇವತ್ತೊಂದಿನ ಸರ್, ನಾಳೆಯಿಂದ 5 ಗಂಟೆಗೆ ಹೊರಡ್ತೀನಿ. ಹೋಗ್ತಾ ತರಕಾರಿ ಬೇರೆ ತಗೊಂಡೋಗ್ಬೇಕು ಮನೆಗೆ. ಮನೆ ದೊಡ್ಡದಾಗಿ ಕಟ್ಸಿದ್ದೀವಿ. ಮನೇಲಿ 2 ವಯಸ್ಸಾಗಿರೋರು ಅವರೇ, ಅವ್ರಿಗೆ ಅಡುಗೆ ಬೇಗ ಮಾಡಾಕಬೇಕು. ಮತ್ತು ಮಕ್ಕಳು ಬೇರೆ ಇದ್ದಾರೆ, ಹಸ್ಕೊಂಡಿರಲ್ಲ. ಆಯ್ತು ಹೇಳಪ್ಪ, ನಾನು ಸಂಸಾರ ಇರೋ ಅಂಥವನೇ. ಆಯಿತು, ಹೋಗುವಂತಿರು. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕಾದ್ರೆ ಹಂಗೆ ಹೋಗ್ಬೇಡ. ಆಯಿತು ಸರ್, ಮುಗಿಸ್ಬಿಟ್ಟೆ ಹೋಗ್ತೀನಿ. ಈಗ ಏನು ಯೋಚನೆ ಮಾಡಬೇಡಿ ಸರ್, ಕೆಲಸ ನೋಡಿ ಹೆಂಗೆ ಮಾಡ್ತೀನಿ ಅಂತ ಅದು ನೋಡಿ ಸಂಬಳ ಕೊಡಿ. ಆಯ್ತಪ್ಪ, ಆಯ್ತು ಮಾಡು ನೋಡ್ಬಿಟ್ಟು ಲಾಸ್ಟ್ ಕೊಡ್ತೀನಿ. ಎಷ್ಟು ಕೊಡ್ಬೇಕಷ್ಟು. ಯಾರ ಹೊಟ್ಟೆ ಮೇಲೆ ಹೊಡಿಯಲ್ಲಪ್ಪ ನಾನು. ಭಾರಿ ನಿಯತ್ತು, ನನಗೆ ನಿಯತ್ತಾಗಿರ್ಬೇಕಷ್ಟೇ. ಸಂಬಳದ ಬಗ್ಗೆ ಯೋಚನೆ ಮಾಡಬೇಡ. ಪ್ರತಿ ವರ್ಷ ನಿಂಗೆ ಸಂಬಳ ಜಾಸ್ತಿ ಮಾಡೋ ಜವಾಬ್ದಾರಿ ನಂದು. ತುಂಬ ಥ್ಯಾಂಕ್ಸ್ ಸರ್. ನಂದು ದೊಡ್ಡ ಕುಟುಂಬ, ಮನೇಲಿ 7 ಜನ ಇದ್ದೀವಿ. ಇನ್ನು ಹೆಣ್ಮಕ್ಳನ್ನ ಓದಿಸ್ಬೇಕು, ಮದುವೆ ಮಾಡಬೇಕು, ಎಷ್ಟೊಂದು ಖರ್ಚಿರ್ತದೆ ಹೇಳಿ. ಆಯ್ತು ಹೇಳಪ್ಪ, ನನಗೂ ಹೆಣ್ಮಕ್ಳವ್ರೆ, ಖರ್ಚು ಗೊತ್ತು. ನಾವು ಅಕ್ಕ ತಂಗಿ ಜೊತೆ ಬೆಳೆದಿದ್ದೀವಿ. ಮದುವೆ ಮಾಡೋದು ಎಷ್ಟು ಕಷ್ಟ, ಕರೆದು ಕಳ್ಸೋದು ಎಷ್ಟಿರ್ತವೆ ನನಗೂ ಗೊತ್ತು ಹೇಳಪ್ಪ. ಆಯ್ತು ಹೇಳೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಇನ್ನು ಜೀವನಕ್ಕೊಂದು ದಾರಿ ಮಾಡೋಣ. ಸರಿ ನಡಿ ಒತ್ತಾಗ್ತದ ಆಮೇಲೆ. ಸರಿ ಸರ್, ಬರ್ರಿ ಹೋಗೋಣ. ಅಮ್ಮ ವಿಷಯ ಗೊತ್ತಾಯ್ತೇನು? ಯಾಕೆ ಕೆಂಪಿ, ಏನಾಯ್ತು? ಯಾಕೆ ಗಾಬರಿ ಆಗಿದ್ದೆ? ಅಮ್ಮ, ನನ್ನ ಗಂಡ ಅಕ್ಕ ಜೊತೆ ಒಂದಾಗ್ಬಿಟ್ಟವನಂತೆ. ಅಕ್ಕ ಹೊಸ ಮನೆ ಕಟ್ಟವ್ರಂತೆ. ಊರಿಗೆ ದೊಡ್ಡ ಮನೆ ಅಂತದು. ಅದಕ್ಕೆ ನನ್ನ ಗಂಡನು ಅತ್ತೆನೂ ಇಬ್ರು ಒಳ್ಳೆಯವ್ರಾಗ್ಬಿಟ್ಟು ಅಕ್ಕನ ಜೊತೆ ಅವ್ರಂತೆ. ನನ್ನ ಗಂಡ ಹೆಂಗ ಒಂದು ಸಂಸಾರ ಕಟ್ಕೊಂಡ್ಬಿಟ್ಟ. ನನ್ನ ಕತೆ ಅಯ್ಯೋ ಸುನೆ ಹಿಂಗಾಗೈತಂತ ಯಾರು ಹೇಳ್ದವರು? ಯಾರೇನು ಹೇಳೋದಿರಿ, ಊರೇ ಮಾತಾಡ್ತೈತೆ. ನನಗೆ ಕಣಮ್ಮ ಅನ್ಯಾಯ ಆಗಿದ್ದು. ಮುಂದುವರಿಯುವುದು.